ಬೇಕೇ ಬೇಕು ಬೇಕೇ ಬೇಕು we want justice ಬೇಕೇ ಬೇಕು we want justice. ವೈದ್ಯಕೀಯ ವಿದ್ಯಾಲಯದಲ್ಲಿ ನಡೆದಿರುವ ಘಟನೆ. ಅಲ್ಲಿ ಮೋಮಿತಾ ಅಂತ ಒಬ್ಬರು ಸ್ಟೂಡೆಂಟು, ಸೆಕೆಂಡ್ ಇಯರ್ PG ಸ್ಟೂಡೆಂಟು. ಅವರು ಅಲ್ಲಿರುವ ಕೆಲವು ಪಟ್ಟಭದ್ರ ಶಕ್ತಿಗಳಿಗೆ, ದುಷ್ಟಶಕ್ತಿಗಳಿಗೆ ಅವರು ಸೊಪ್ಪು ಹಾಕದೆ ತಮ್ಮ ಕೆಲಸವನ್ನು ಮಾಡ್ತಿದ್ದಾಗ ಅವರ ಮೇಲೆ ಸೀಟ್ ತೀರಿಸಿಕೊಳ್ಳಲು ಅಲ್ಲಿಯ ಪ್ರಿನ್ಸಿಪಾಲು, ಅಲ್ಲಿಯ ಸೂಪರಿಂಟೆಂಡೆಂಟು, HOD ವಾರಕ್ಕೆ 3 ಸಲ 36 ಗಂಟೆ ಡ್ಯೂಟಿ ಹಾಕ್ತಾ ಇದ್ದಾರೆ. ಹಾಕಿ ಉಳಿದ ಯಾರು ಇಂಟರ್ನ್ಸ್ ಆಯಿತು, PG ಯಾರು ಅವ್ರ ಹತ್ರ ಮಾತಾಡದೆ ಅವ್ರಿಗೆ ಟಾರ್ಚರ್ ಕೊಟ್ಟು ಈ ರೀತಿ ಮಾಡಿ ಅತ್ಯಾಚಾರ ಮಾಡಿ ಇದನ್ನು ಮಾಡೋದ್ರಿಂದ ಅದರಲ್ಲಿ ಇನ್ವಾಲ್ವ್ ಆಗಿರೋರು ಯಾರು ಮುಖ್ಯ ಅಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಮಕ್ಕಳಿದ್ದಾರೆ. ಯಾರನ್ನೋ ಒಬ್ಬನ ತೆಗೆದುಕೊಂಡು ಸಂದೇಶ್ ಕಾಳೆಯಲ್ಲಿ ಒಂದು ಕೇಸ್ ಆಗಿದೆ. ಇದಕ್ಕೆ ಮೊದಲು ಅಲ್ಲಿ ಇನ್ಸ್ಪೆಕ್ಟರ್ನೇ ಆ ರೀತಿ ಮಾಡಿದ್ದು. ಏನಂದರೆ ಒಬ್ಬ ಬೇರೆದವ್ರನ್ನ ಕರ್ಕೊಂಡು ಬಂದುಬಿಟ್ಟು ಅವನು ಉಗುರು ವಿಕ್ಟಿಮ್ಗೆ ಹಚ್ಚಿಬಿಟ್ಟು ಅದೇ ಇವರೇ ಮಾಡಿದ್ದು ಅಂತ ಕೇಸ್ ಮುಚ್ಚಾಕಿದ್ರು. ಇದರಲ್ಲಿ ಅವನು ಸಂಜಯ್ ರಾಯ್ ಅಂತೇಳಿ ಅವನು ವಾಲಂಟಿಯರ್. ಸೊ ಅವನು ಹುಡುಕ ಇದ್ದಾನೆ, ಇದನ್ನಾನೆ ಅವನಿಗೆ ನೀವು ಇಷ್ಟು ದುಡ್ಡು ಕೊಡ್ತೀವಿ, ನೀನು ಒಪ್ಕೊಂಡ್ಬಿಡಪ್ಪ ಅಂತಿದ್ದಾರೆ. ಅವನು ಒಪ್ಕೊಂಡಿದ್ದಾನೆ. ಇದಕ್ಕೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಈ ರೀತಿ ಆದರೆ ವೈದ್ಯಕೀಯ ನಮ್ಮ ಡಾಕ್ಟರ್ಸ್ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂತ. ಆಮೇಲೆ ಜನರಲ್ ಪಬ್ಲಿಕ್ಕು ಆದಷ್ಟು ಈ ನಿರ್ಭಯ ಕೇಸಲ್ಲಿ ಎಷ್ಟು ರೀತಿಯಿಂದ ಇದನ್ನು ಮಾಡಿದಿರಲ್ಲ ಚಳವಳಿ, ಆ ರೀತಿ ಇಲ್ಲಿ ಎದ್ದು ಕಾಣ್ತಾ ಇಲ್ಲ. ಯಾಕೆ ವೈದ್ಯರು ನಿಮ್ಮ ಸೇವೆಗಾಗೇ ಇರೋದು, ಜನರ ಸೇವೆಗಾಗೇ ಇರೋದು. ಆಮೇಲೆ ವೈದ್ಯರು ನಾವು 5 ವರ್ಷ ಅಲ್ಲದೆ 3 ವರ್ಷ ಮತ್ತೆ ಹಗಲು ರಾತ್ರಿ ಕೆಲಸ ಮಾಡಿ ಓದಿಬಿಟ್ಟು ಒಂದು ಡಿಗ್ರಿಗೆ ಬಂದಿರ್ತೀವಿ. 24 ತಾಸು ನಮ್ಗೆ ಕೆಲಸ ಮಾಡ್ಬೇಕಂತಾರೆ. ಅಲ್ಲಿ ಬಂದು ಈ ಕಡೆ ನಮಗೆ ಏನಾಗುತ್ತೆ ಅಂದರೆ ಜೂನಿಯರ್ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ತೀನಿ, ಜೂನಿಯರ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಅವ್ರು HOD ಪ್ರೊಫೆಸರ್ ಅವ್ರ ಕಡೆಯಿಂದನೂ ಟಾರ್ಚರು, ನೀವು ಡ್ಯೂಟಿ ಮಾಡಬೇಕಂದ್ರೆ ಮಾಡಲೇಬೇಕು ಅಂತೇಳಿ. ಈ ಕಡೆ ಪೇಷಂಟ್ ಕಡೆ ಇವ್ರು ಬರೋಲ್ಲ, ರೋಗಿಗಳ ಮುಂದೆನೇ ಇವರೇ ನಿಲ್ಲೋದು. ನಾಳೆ ಏನಾದರೂ ಗಲಾಟೆ ಆದರೆ ಫಸ್ಟ್ ಎಲ್ಲ ಅದಕ್ಕೆ ಇದನ್ನಾಗೋದಂದರೆ ಇವ್ರು ಜೂನಿಯರ್ ಡಾಕ್ಟರ್ಸು. ಅದ್ರ ಸಲ ಜೂನಿಯರ್ ಡಾಕ್ಟರ್ಸ್ಗೆ 10 ವರ್ಷದಿಂದನೇ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಮನವಿ ಕೊಟ್ಟಿದ್ವಿ. ಜೂನಿಯರ್ ಡಾಕ್ಟರ್ಸ್ಗೆ ಒಂದು ರೂಲ್ ಮಾಡಿದ್ರು, 12 ಗಂಟೆಗಿಂತ ಜಾಸ್ತಿ ಡ್ಯೂಟಿ ಮಾಡೋ ಹಾಗೆಲ್ಲ ವಾರಕ್ಕೆ ಒಂದ್ಸಲ. ಆದರೆ ಈಗ ಏನು ಮಾಡ್ತಾ ಇದ್ದಾರೆ, ವಾರಕ್ಕೆ 3 ಸಲ 36 ಗಂಟೆ ಡ್ಯೂಟಿ ಹಾಕ್ತಾ ಇದ್ದಾರೆ. ಅಂದರೆ ಮನುಷ್ಯರ ಹೌದಾ ಅಲ್ಲ, ಜನರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಜನರು ನೋಡಿಬಿಟ್ಟು ಇಲ್ಲ ಅವ್ರು ಡಾಕ್ಟರ್ ಅವರು ಡ್ಯೂಟಿ ಅಂತಾರೆ ಹೊರತಾಗಿ ಅವರು ಯಾರೋ ಮಗಳು, ಯಾರೋ ಅಕ್ಕ, ಯಾರೋ ತಂಗಿ ಈ ರೀತಿ ಇದನ್ನು ಮಾಡ್ತಾ ಇಲ್ಲ. ಅದಕ್ಕೆ ನೀವು ನಿಮ್ಮಲ್ಲೇ ಒಂದು ಇದು ವಿನಂತಿ ಅಂದರೆ ಆದಷ್ಟು ನಮ್ಮ ಸಮಾಜಕ್ಕೆ ಇದನ್ನು ತಿಳುವಳಿಕೆ ಮಾಡಿಕೊಡ್ಬೇಕು. ಎಲ್ಲಿ ತನಕ ನಮ್ಮ ರಾಜಕಾರಣಿಗಳಿಗೆ ಅದ್ರ ಇಚ್ಛಾಶಕ್ತಿ ಇರಲ್ಲ ಅಲ್ಲಿವರೆಗೆ ನಾವು ಇಲ್ಲಿ ನಮಗೆ ರಕ್ಷಣೆ ಇಲ್ಲ ವೈದ್ಯರಿಗೆ. ಅದಕ್ಕೆ ನಿಮ್ಮ ಮೂಲಕ ನಮ್ಮ ರಾಜಕಾರಣಿಗಳಿಗೆ ಸ್ವಲ್ಪ ಬಿಸಿ ಹಚ್ಚಲಿಕ್ಕೆ ಕೇಳ್ಕೊಳ್ತೀವಿ. ಗೋಕಾಕ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ವೈದ್ಯರು ಮತ್ತು ವೈದ್ಯ ಸಿಬ್ಬಂದಿಗಳು ಕೂಡಿ ನಾವು ಬಸವೇಶ್ವರ ವೃತ್ತದಲ್ಲಿ ಬಹಳ ಬೃಹತ್ವಾದಂಥ ಸ್ಟ್ರೈಕನ್ನು ಮಾಡ್ತಾಯಿದ್ದೀವಿ. ಇದರ ಹಿನ್ನೆಲೆ ಎಂದರೆ ಕೋಲ್ಕತ್ತಾ MG KR ಮೆಡಿಕಲ್ ಕಾಲೇಜಲ್ಲಿ ಆದಂಥ ಅತ್ಯಾಚಾರ ಮತ್ತು ಮರ್ಡರ್ ಕೇಸ್ನಲ್ಲಿ ಈ ರೀತಿ 31 ವಯಸ್ಸಿನ ಒಬ್ಬ ಮಹಿಳೆಯನ್ನು ಅತ್ಯಾಚಾರಗೈದು ಅವರನ್ನು ತೋರಿಸಿ ಹಿಂಸಿಸಿ ಅವರನ್ನು ಕೊಲೆ ಮಾಡಲಾಗಿದೆ. ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ಕೂಡ ಹಾಳು ಮಾಡಿ ಈ ವೈದ್ಯಕೀಯ ವೃತ್ತಿಯಲ್ಲಿ ಇದೊಂದು ಕಳಂಕ ತರುವಂಥ ಕೆಲಸ. ಈ ಶಿಕ್ಷಣ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಈ ರೀತಿ ಅತ್ಯಾಚಾರ ಮಾಡಿ ಅವರನ್ನು ತೊಂದರೆಗೀಡು ಮಾಡಿದರೆ ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಹಾಳಾಗುತ್ತದೆ. ಇನ್ನು ಮುಂದಿನ ವೈದ್ಯರು ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ತೊಂದರೆಗೀಡಾಗುತ್ತಂತ ಹೇಳ್ತಾ ಇವತ್ತು ಅದನ್ನು ವಿರೋಧಿಸಿ ನಾವೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದರ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸುವ ಪ್ರಯತ್ನ ಮಾಡ್ತಾಯಿದ್ದೀವಿ. ವೈದ್ಯಗಿರಿ ನಿಲ್ಲಿಸಿ ನಿಲ್ಲಿಸಿ, ವೈದ್ಯರ ಮೇಲೆ ಅತ್ಯಾಚಾರ ಗುಂಡಾಗಿರಿ ನಿಲ್ಲಿಸಿ ನಿಲ್ಲಿಸಿ, ಬೇಕು ವೈದ್ಯರ ಮೇಲೆ ಹಲ್ಲೆ, ವೈದ್ಯರ ಮೇಲೆ ಹಲ್ಲೆ ಬೇಕೇ ಬೇಕು. We want justice. ಬೇಕೇ ಬೇಕು. We want justice. We want justice. ಬೇಕೇ ಬೇಕು. ಬೇಕೇ ಬೇಕು. We want justice. We want justice. ಬೇಕೇ ಬೇಕು. We want justice. ಬೇಕೇ ಬೇಕು. We want justice. We want justice.